ಹಾಪ್ಕಾಮ್ಸ್ ಬೆಂಗಳೂರು ಮತ್ತು ಭಾರತೀಯ ಅಂಚೆ ಇಲಾಖೆ ಸಹಯೋಗದಲ್ಲಿ ರೈತರ ಅಂಚೆ ಆರಂಭಿಸಿದ್ದು, ಈ ಮೂಲಕ ಮಾವು ಹಾಗೂ ಇತರೆ ಹಣ್ಣು ತರಕಾರಿಗಳನ್ನು ಆನ್ಲೈನ್ ಮೂಲಕ ಮಾರಾಟ ಮಾಡುವ ವ್ಯವಸ್ಥೆಗೆ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಭಾರತೀಯ ಅಂಚೆ ಮತ್ತು ಹಾಪ್ಕಾಮ್ಸ್ ನಡುವೆ ಆನ್ಲೈನ್ ಮಾರಾಟ ವ್ಯವಸ್ಥೆ. ಈ ಸಂದರ್ಭದಲ್ಲಿ ಬೆಂಗಳೂರು ಮುಖ್ಯಾಲಯ ಕ್ಷೇತ್ರದ ಅಂಚೆ ಸೇವೆಗಳ ನಿರ್ದೇಶಕರಾದ ವಿ ತಾರಾ, ಹಾಪ್ಕಾಮ್ಸ್ ಅಧ್ಯಕ್ಷ ಎನ್ಎಸ್ ಚಂದ್ರೇಗೌಡ, ಉಪಾಧ್ಯಕ್ಷ ನಾರಾಯಣಗೌಡ, ಹಾಪ್ಕಾಮ್ಸ್ ಪ್ರಭಾರ ವ್ಯವಸ್ಥಾಪಕ ನಿರ್ದೇಶಕ ಮಿರ್ಜಾ ಉಮೇಶ್ ಶಂಕರ್ ಸೇರಿದಂತೆ ಅಂಚೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ಕೊನೆಯದಾಗಿ ಬಳಿಕ ವಿ ತಾರಾ, ಅಂಚೆ ಇಲಾಖೆ 2019ರಿಂದ ಮಾವಿನ ಹಣ್ಣುಗಳನ್ನು ಆನ್ಲೈನ್ ಮೂಲಕ ಮಾರಾಟ ಮಾಡುವ ವ್ಯವಸ್ಥೆ ಜಾರಿಗೆ ತರಲಾಗಿತ್ತು. ಇದೀಗ ಹಾಪ್ಕಾಮ್ಸ್ ಸಹಯೋಗದಲ್ಲಿ ಮಾವಿನ ಹಣ್ಣಿನ ಜೊತೆಗೆ ತರಕಾರಿ ಮತ್ತು ಇತರ ಹಣ್ಣುಗಳನ್ನು ಮಾರಾಟ ಮಾಡಲು ರೈತರ ಅಂಚೆ ಆರಂಭಿಸಲಾಗಿದೆ. ರೈತರಿಂದ ನೇರವಾಗಿ ಗ್ರಾಹಕರಿಗೆ ತಲುಪಿಸುವ ಉದ್ದೇಶ ಇದಾಗಿದ್ದು, ನಿನ್ನೆ ಪ್ರಾಯೋಗಿಕವಾಗಿ ಬುಕಿಂಗ್ ಆರಂಭಿಸಿದ್ದು, ಒಂದೇ ದಿನ 400ಕ್ಕೂ ಹೆಚ್ಚು ಮಂದಿಗೆ ತಲುಪಿಸಲಾಗಿದೆ. ಇಂದು ಈ ಸಂಖ್ಯೆ 2,500 ದಾಟಿದೆ ಎಂದು ಮಾಹಿತಿ ನೀಡಿದರು. ಅದರ ಜೊತೆಗೆ ಹಾಪ್ಕಾಮ್ಸ್ ಅವರ ಏನು ಒಂದು ಪ್ರಯತ್ನ ಇದೆ ಅಂತ ಹೇಳಿದ್ರೆ, ಮಾವಿನ ಹಣ್ಣು ಅಲ್ಲದೇನೆ ಬೇರೆ ಹಣ್ಣುಗಳು ಮತ್ತು ತರಕಾರಿಗಳನ್ನು ಕೂಡ ಮುಂದೆ ಪಾರ್ಸಲ್ ಸರ್ವಿಸ್ ಮೂಲಕ, ಅಂಚೆ ಇಲಾಖೆಯ ಮೂಲಕ ನಮ್ಮ ಪೋಸ್ಟ್ಮನ್ ಅವರು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತ ಒಂದು ಇವತ್ತು ಏನು ಲಾಂಚ್ ಆಗಿದೆ, ಅದು ಖಂಡಿತವಾಗಿ ಬಹಳ ಸಕ್ಸಸ್ಫುಲ್ ಆಗುತ್ತೆ. ಎಸ್ಎನ್ ಚಂದ್ರೇಗೌಡ, ಮಧ್ಯವರ್ತಿಗಳ ಸಹಭಾಗಿತ್ವವಿಲ್ಲದೆ ನೇರವಾಗಿ ಗ್ರಾಹಕರಿಗೆ ಹಾಪ್ಕಾಮ್ಸ್ನಲ್ಲಿ ಸಿಗುವ ಹಣ್ಣು ತರಕಾರಿಗಳನ್ನು ಭಾರತೀಯ ಅಂಚೆ ಸಹಯೋಗದಲ್ಲಿ ಜನರಿಗೆ ತಲುಪಿಸುವ ಕೆಲಸ ಮಾಡಲಾಗುತ್ತಿದೆ. ಹಾಪ್ಕಾಮ್ಸ್ಗೆ 67 ವರ್ಷಗಳ ಸುದೀರ್ಘ ಇತಿಹಾಸವಿದ್ದು, 1,200ಕ್ಕೂ ಹೆಚ್ಚು ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಬೆಂಗಳೂರು ಸೇರಿದಂತೆ ಹಲವೆಡೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. ಅದೇ ತರ ಈಗ ಏನಾದರೂ ಏನು ಅಂಚೆ ಇಲಾಖೆ ಸಹಭಾಗಿತ್ವದಲ್ಲಿ ಹಾಪ್ಕಾಮ್ಸ್ ಇವತ್ತೇನು ಇದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ, ಇದಕ್ಕೆ ತಮ್ಮೆಲ್ಲರ ಅಭಯ ಮತ್ತು ಎಲ್ಲರ ಪ್ರಚಾರದಿಂದ ಹೆಚ್ಚಿಗೆ ಮಾಡಿ ಅಂಚೆ ಇಲಾಖೆಯಿಂದನೂ ಅಟ್ಲೀಸ್ಟ್ ನಾವು 1 ಕೋಟಿ ರೂಪಾಯಿ ವ್ಯಾಪಾರ ಮಾಡದೆ ಹೋದ್ರೂ ಕನಿಷ್ಠ ಒಂದು 50 ಲಕ್ಷ ರೂಪಾಯಿ ಆದ್ರೂ ನಾವು ಅಂಚೆ ಇಲಾಖೆಯಿಂದ ಮಾಡ್ಬೇಕಂತ ಆಸೆ ಇಟ್ಕೊಂಡು ಗುರಿ ಇಟ್ಕೊಂಡು ಹೊರಟಿದ್ದೀವಿ. ಮಿರ್ಜಾ ಉಮೇಶ್ ಶಂಕರ್, ಹಾಪ್ಕಾಮ್ಸ್ನಲ್ಲಿ ಮೊದಲು ದ್ರಾಕ್ಷಿ ಮಾರಾಟ ಮಾಡಲಾಗುತ್ತಿತ್ತು. ಆ ನಂತರ ಮಾವು ಸೇರಿದಂತೆ ವಿವಿಧ ಹಣ್ಣುಗಳು ಹಾಗೂ ತರಕಾರಿಗಳನ್ನು ಮಾರಾಟ ಮಾಡಲಾಗುತ್ತಿದೆ. ಇದೀಗ ಭಾರತೀಯ ಅಂಚೆ ಮೂಲಕ ರೈತರ ಅಂಚೆ ಆರಂಭಿಸಿರುವುದರಿಂದ ರೈತರಿಗೆ ಮತ್ತು ಗ್ರಾಹಕರಿಗೆ ಮತ್ತಷ್ಟು ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಇಂತಹ ಒಂದು ಜನರೇಷನ್ ಬರ್ತಾ ಇದೆ, ಅಂದ್ರೆ ಟೋಟಲಿ ಈಗ ಆನ್ಲೈನ್ ಆಗ್ತಾ ಇದೆ, ಡಿಜಿಟಲ್ ಆಗ್ತಾ ಇದೆ. ಇಂಥದ್ರಲ್ಲಿ ಒಂದು ವಿಶ್ವಾಸ ಆಗ್ತಾ ಇದೆ, ಒಂದು ಟ್ರಸ್ಟ್ ಇಟ್ಕೊಂಡು ಮಾಡ್ತಕ್ಕಂಥ ಏಜೆನ್ಸಿ ಮಾಡಿಸ್ತಾರೆ. ಸೊ ಇಲ್ಲಿ ಎರಡು ನಮ್ಮ ಜನರ ಮನದಲ್ಲಿ, ರೈತರ ಮನದಲ್ಲಿ ಹಾಗೂ ಗ್ರಾಹಕರಲ್ಲಿ ಒಂದು ಗ್ರಾಹಕರ ಸೇವೆಯನ್ನು ಮಾಡತಕ್ಕಂಥಲ್ಲಿ ಎರಡು ಇಲಾಖೆ, ಹಾಪ್ಕಾಮ್ಸ್ ಇರ್ಬೋದು, ಅದೇ ತರ ಅಂಚೆ ಇಲಾಖೆ ಇರ್ಬೋದು. ಸೊ ಈ ಎರಡು ಒಕ್ಕೂಟಿದಾಗ ಇನ್ನೂ ಎಷ್ಟು ಗ್ರಾಹಕರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಬೋದು ಅಂತ